ಒಕ್ಕಲಿಗ ಸಮುದಾಯ ಮುಖಂಡರ ಒಗ್ಗಟ್ಟು ಪ್ರದರ್ಶನ. ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಎಂದು ಭರಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಒಗ್ಗಟ್ಟು ಪ್ರದರ್ಶನ. ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಎಂದು ಭರಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನ ನೀಡಿದ್ದಾರೆ. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಬಹುದು. ಜಾತಿ ಕಾಲಂನಲ್ಲಿ ಒಕ್ಕಲಿಗೆ ಅಂತ ಮಾತ್ರ ಭರಿಸಲು ನಿರ್ಣಯವನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಒಕ್ಕಲಿಗ ಸಮುದಾಯದ ಮುಖಂಡರು ಅಂತಿಮ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಭರಿಸೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಇಲ್ಲಿ ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನ ನೀಡಿದ್ದಾರೆ. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಬಹುದು. ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಹೇಳಿ ಭರಿಸಬೇಕು ಅಂತ ಒಕ್ಕಲಿಗ ಮುಖಂಡರು ಈಗಾಗಲೇ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಇನ್ನು ಈಗಾಗಲೇ ಒಕ್ಕಲಿಗ ಸಮುದಾಯದ ಮುಖಂಡರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿರುವಂತದ್ದು. ಈ ಒಗ್ಗಟ್ಟು ಪ್ರದರ್ಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿರುವಂತದ್ದು. ಒಕ್ಕಲಿಗ ಸಮುದಾಯ ಮುಖಂಡರ ಒಗ್ಗಟ್ಟು ಪ್ರದರ್ಶನ ಅಂತಾನೆ ಹೇಳ್ಬಹುದು. ಈ ಒಗ್ಗಟ್ಟು ಪ್ರದರ್ಶನದಲ್ಲಿ ಸಾಕಷ್ಟು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೂಡ ಭಾಗಿಯಾಗಿರುವಂತದ್ದು. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಭರಿಸೋದಕ್ಕೆ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಬಹುದು. ಆದ್ರೆ ಇಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಭರಿಸೋದಕ್ಕೆ ನಿರ್ಣಯವನ್ನ ಮಾಡಿಕೊಂಡಿದ್ದಾರೆ. ಅಂತಿಮ ನಿರ್ಣಯವನ್ನ ಹೇಳಿದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಒಕ್ಕಲಿಗ ಸಮುದಾಯ ಮುಖಂಡರ ಒಗ್ಗಟ್ಟು ಪ್ರದರ್ಶನ ಅಂತಾನೆ ಹೇಳ್ಬೋದು. ಇನ್ನು ಈ ಒಗ್ಗಟ್ಟು ಪ್ರದರ್ಶನದಲ್ಲಿ ಸಾಕಷ್ಟು ನಾಯಕರು ಕೂಡ, ರಾಜಕೀಯ ನಾಯಕರು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಎಲ್ಲರ ಒಮ್ಮತದಲ್ಲಿ ಈ ನಿರ್ಧಾರವನ್ನ ಅವರು ಕೈಗೊಂಡಿರುವಂತದ್ದು. ಇನ್ನು ಒಕ್ಕಲಿಗ ಸಮುದಾಯದ ಎಲ್ಲ ರಾಜಕೀಯ ನಾಯಕರು ಕೂಡ ಒಂದು ಕಡೆ ಸೇರಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಈಗ ಒಕ್ಕಲಿಗ ಸಮುದಾಯ ಮುಖಂಡರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿರುವಂತದ್ದು, ಅಂತಿಮ ನಿರ್ಣಯವನ್ನ ಕೂಡ ಕೈಗೊಂಡಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಸರ್ಕಾರದಿಂದ ಜಾತಿ ಗಣತಿ ಸಮೀಕ್ಷೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಇಂದು ಒಕ್ಕಲಿಗ ಸಮುದಾಯದಿಂದ ಇಂದು ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗ ಸಮುದಾಯದ ಸಭೆನ ಆಯೋಜನೆ ಮಾಡಿದ್ರು. ಪ್ರಮುಖವಾಗಿ ಸಭೆಯಲ್ಲಿ ಏನು ಸಂಸದರಾಗಿರ್ತಕ್ಕಂಥ ಎನ್ ಸುಧಾಕರ್ ಆಗಿರ್ಬೋದು, ಸಚಿವರ ಎನ್ ಸಿ ಸುಧಾಕರ್, ಕೆ ಸುಧಾಕರ್ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅನೇಕ ರಾಜಕೀಯ ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಜಾತಿ ಗಣತಿ ನಡೆಸುವಂತ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರ ನಿಲುವೇನು, ಜೊತೆಗೆ ತಮ್ಮ ಒಂದು ಧರ್ಮದ ಕಾಲಂನಲ್ಲಿ ಯಾವ ರೀತಿ ಉಲ್ಲೇಖ ಮಾಡಬೇಕು, ಜೊತೆ ಜಾತಿ ಎಂಬ ವಿಚಾರಕ್ಕೆ ಬಂದಾಗ ಯಾವ ರೀತಿ ಸ್ಪಷ್ಟವಾಗಿ ಅದರಲ್ಲಿ ಸೂಚನೆ ಕೊಡಬೇಕು ಅನ್ನುವಂತ ನಿರ್ಧಾರದಲ್ಲಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿತ್ತು. ಸಭೆ ವೇಳೆಯಲ್ಲಿ ಎಲ್ಲಾ ನಾಯಕರು ಮತ್ತು ಎಲ್ಲಾ ಮುಖಂಡರು ತಮ್ಮ ಒಂದು ಅಭಿಪ್ರಾಯವನ್ನ ಏನು ಸಭೆಯಲ್ಲಿ ಮುಕ್ತವಾಗಿ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಅವರು ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿ ಹಂಚಿಕೊಂಡ್ರು ಕೂಡ ಪರಸ್ಪರವಾಗಿ ಇಬ್ರು ಕೂಡ ಮಾತನಾಡುತ್ತೆ ಒಂದು ಮಾಹಿತಿ ಬೆಳಕಿಗೆ ಬಂತು. ಅದಾದ ನಂತರ ಪ್ರಸ್ತುತ ಎಲ್ಲಾ ಒಂದು ನಾಯಕರು ಅಭಿಪ್ರಾಯನ ಸಂಗ್ರಹಿಸಿದಂತ ನಿರ್ಮಲಾನಂದ ಸ್ವಾಮೀಜಿ ಅವರು ಅಂತಿಮವಾಗಿ ಒಂದು ನಿರ್ಧಾರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಮುದಾಯಕ್ಕೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಈ ಒಂದು 15 ದಿನಗಳ ಏನು ಸಮೀಕ್ಷೆ ನಡೆಯುತ್ತೆ, ಅದರಲ್ಲಿ ಧರ್ಮ ಎಂದು ವಿಚಾರಕ್ಕೆ ಬಂದಾಗ ಹಿಂದೂ ಧರ್ಮ ಎಂದು ಭರಿಸಬೇಕು, ಜೊತೆಗೆ ಜಾತಿ ಎಂದು ಅಂಶ ಬಂದರೆ ಅದರಲ್ಲಿ ಒಕ್ಕಲಿಗ ಜಾತಿ ಭರಿಸಬೇಕಂತ ಸ್ಪಷ್ಟವಾದ ಒಂದು ನಿರ್ಧಾರವನ್ನ ಹಾಗೂ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದರ ಜೊತೆಗೆ ಏನು ಒಂದೊಂದು ಮನೆ ಕೂಡ ಸರ್ಕಾರಕ್ಕೆ ಅವರು ಮಾಡಿರುವಂತದ್ದು. ಅಗತ್ಯ ಇದ್ರೆ ಸರ್ಕಾರಕ್ಕೆ ಏನು ಅವಕಾಶ ಇದ್ರೆ ಈ ಒಂದು ಸಮೀಕ್ಷೆಯ ಒಂದು ಅವಧಿಯನ್ನ ಹೆಚ್ಚುವರಿಯಾಗಿ ಮಾಡ್ಬೇಕಂತ ಒಂದು ಕೂಡ ಮನವಿ ಮಾಡಿದ್ದಾರೆ. ಅದಾದ ನಂತರ ಇದೀಗ ದಸರಾ ಹಬ್ಬ ಏನು ಶುರು ಆಗ್ತಿದೆ, ಜೊತೆಗೆ ನವರಾತ್ರಿಗಳು ಕೂಡ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಮೀಕ್ಷೆ ಮಾಡಿದ್ರೆ ಕೆಲವೊಂದ್ ಕಡೆ ಅದು ಜನರಿಗೆ ಮುಟ್ಟೋದಿಲ್ಲ. ನೀವು ಮಾಡ್ತಿರ್ತಕ್ಕಂಥ ಈ ಒಂದು ಬಹುಕೋಟಿಯ ಏನು ಸಮೀಕ್ಷೆ ಏನಿದೆ ಅದು ನಿರುತ್ಪಾದನೆ ಆಗುತ್ತೆ. ಹೀಗಾಗಿ ಸಮೀಕ್ಷೆಯನ್ನ ಅಗತ್ಯ ಇದ್ದರೆ ಸರ್ಕಾರ ಮುಂದೂಡಿಕೆ ಮಾಡ್ಬೇಕು ಅನ್ನುವಂತ ಒಂದು ಮನವಿ ಕೂಡ ಮಾಡಿದ್ದಾರೆ. ಅದನ್ನ ಸರ್ಕಾರ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಕೂಡ
ಸದ್ಯಕ್ಕೆ ಉಳಿದಿರುವಂತ ಪ್ರಶ್ನೆ. ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಸಮುದಾಯಕ್ಕೆ ಕರೆಯನ್ನ ಕೊಟ್ಟಿರ್ತಕ್ಕಂತ ನಿರ್ಮಲಾನಂದ ಸ್ವಾಮೀಜಿ ಅವರು ಮುಂಬರುವಂತ ಸಮೀಕ್ಷೆಯ ದಿನಗಳಲ್ಲಿ ತಮ್ಮ ಒಂದು ಸಮುದಾಯವನ್ನ ಈ ಒಂದು ಸಮೀಕ್ಷೆಯಲ್ಲಿ ಮುಕ್ತವಾಗಿ ಭಾಗವಹಿಸಬೇಕು. ಜೊತೆಗೆ ಎಲ್ಲರೂ ಕೂಡ ಈ ಒಂದು ಸಮೀಕ್ಷೆಯನ್ನ ಸ್ವೀಕಾರ ಮಾಡಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಭಾರಿ ಒಂದು ಕುತೂಹಲ ಮೂಡಿಸಿರುವಂತ ಈ ಒಂದು ಸಭೆ ಈಗ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಜಾತಿ ಗಣತಿ ಸಮೀಕ್ಷೆಯ ಬಗ್ಗೆ ಕೆಲವರಲ್ಲಿ ಅಸಮಾಧಾನ ಉಂಟಾಗಿದೆ. ಸಭೆ ಬಳಿಕ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಜಾತಿ ಗಣತಿ ಸಮೀಕ್ಷೆಯ ಬಗ್ಗೆ ಅಸಮಾಧಾನ ಮೂಡಿರುವಂತದ್ದು. ಪ್ರಜ್ಞಾವಂತ ಸರ್ಕಾರ ದಿನ ಮುಂದೂಡಿಕೆಯನ್ನ ಮಾಡಲಿ, ಈಗ ಸಮೀಕ್ಷೆ ಅನಿವಾರ್ಯ, ನಮ್ಮದೊಂದು ಮನವಿ ಕೂಡ ಇದೆ. ಕಾಲಂ 10 ಹಾಗೂ 11ರಲ್ಲಿ ನಮ್ಮ ಸಮುದಾಯವನ್ನ ಬರೆಯಬೇಕು. ಕೆಲ ಸಮೀಕ್ಷೆಯಲ್ಲಿ ನ್ಯೂನ್ಯತೆ ಇದ್ರೆ ಅದನ್ನ ಸರಿಪಡಿಸಿಕೊಳ್ಳಿ. 400 ಕೋಟಿ ರೂಪಾಯಿ ಸಮೀಕ್ಷೆ ನೀರು ಪಾಲಾಗಬಾರದು. ಇನ್ನು ಸಭೆ ಬಳಿಕ ಜಾತಿ ಗಣತಿ ಸಮೀಕ್ಷೆಯ ಬಗ್ಗೆ ಕೆಲವರಲ್ಲಿ ಅಸಮಾಧಾನ ಉಂಟಾಗಿದೆ. ಸಭೆ ಬಳಿಕ ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿರುವಂತದ್ದು ಪ್ರಜ್ಞಾವಂತ ಸರ್ಕಾರ ದಿನ ಮುಂದೂಡಿಕೆಯಾಗಲಿ, ಈಗ ಸಮೀಕ್ಷೆ ಅನಿವಾರ್ಯ, ನಮ್ಮದೊಂದು ಮನವಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಈಗ ಸಮೀಕ್ಷೆ ಅನಿವಾರ್ಯ ಅಂತ ಹೇಳಿರುವಂತದ್ದು, ನಮ್ಮದೊಂದು ಮನವಿ ಕೂಡ ಇದೆ ಅಂತ ಹೇಳಿರುವಂತದ್ದು. ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಇಲ್ಲಿ ಕೆಲವರಲ್ಲಿ ಅಸಮಾಧಾನ ಉಂಟಾಗಿದೆ. ಸಮೀಕ್ಷೆ ಆಗಿಲ್ಲ, 30-40% ಸಮೀಕ್ಷೆ ಆಗಿಲ್ಲ ಎಂಬ ಕೂಗು. ಇದನ್ನ 3-4 ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಪ್ರಜ್ಞಾಪೂರ್ವಕವಾಗಿ ಪರಿಶೀಲಿಸಲಾಗಿ ಒಂದು ವಿವೇಕಯುತವಾದಂತಹ ನಿರ್ಧಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬಂದು ಜನರ ಭಾವನೆಗಳಿಗೋಸ್ಕರನೇ ಸರ್ಕಾರ ಇರ್ತಕ್ಕಂಥದ್ದು, ನಾಡು ಇರ್ತಕ್ಕಂಥದ್ದು. ಆ ಭಾವನೆಗಳನ್ನ ಮೀರಿ ಮಾಡತಕ್ಕಂಥ ಕೆಲಸ ಜನ ವಿರೋಧಿ ಆಗುತ್ತೆ ಅಂತ ಹೇಳಿ ತುಂಬಾ ಪ್ರಜ್ಞೆಯಿಂದ ನಮ್ಮ ಸರ್ಕಾರ ಮತ್ತೊಮ್ಮೆ ಇದನ್ನ ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದನ್ನ ಎಲ್ಲರ ಹಾಗೆ ನಾವು ಕೂಡ ತುಂಬಾ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ, ಅದರಲ್ಲಿ ಮಾಡ್ತೇವೆ. ಆದರೆ ಸ್ವಾಮಿಯವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೀವಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯಂದೇ ಪ್ರಸಿದ್ಧಿಯಾಗಿ ತಾಯಂದಿರಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಮುಗಿಯುತ್ತಕ್ಕಂಥದ್ದು. ಈ ಭಾಗವೆಷ್ಟು ಕರ್ನಾಟಕದ ಹಿಂದುಳಿದ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನು ಎಷ್ಟರ ಮಟ್ಟಿಗೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾಧಾರಣವಾಗಿ ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಗಿಯುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಒಂದು ಭಾಗ. ಎರಡನೇದಾಗಿ 15 ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುತ್ತಿದ್ದ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯರು, ಅಪ್ಪಂದು, ಮಕ್ಕಳ ಜೊತೆ ಪ್ರವಾಸ ಮಾಡ್ತಕ್ಕಂಥದ್ದು ಕೂಡ ಹಾಗಿದ್ರೆ ಸಮೀಕ್ಷೆಗೆ ಬಂದ ಸಂದರ್ಭದಲ್ಲಿ ಅವ್ರು ಇರಬೇಕು ಅಂತಕ್ಕಂಥದ್ದು ಬಯಕೆ, ಆದರೆ ರಿಯಾಲಿಟಿ ವಾಸ್ತವವಾಗಿ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದದ್ದೇ ಆದರೆ 400-500 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗದೆ ಹೋಗುತ್ತೆ. ಅದು ಇನ್ನೊಂದು ಮಜಲನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಆಗಬಾರ್ದ ಕಾರಣಕ್ಕೋಸ್ಕರ ಸಮಯವನ್ನ ಮತ್ತೆ ಇದನ್ನ ಮುಂದೂಡಬೇಕು. ಈಗಾಗಲೇ ಸ್ವಾಮಿಗಳು ಹೇಳಿದ್ರು, ಸುಮಾರು 40 ದಿನಗಳ ಕಾಲ ಮುಂದೂಡಿ ಮತ್ತೆ 15 ದಿನಗಳ ಕಾಲ ಈ ಹೆಚ್ಚಿನ ದಿನಗಳನ್ನ ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಹೋಲಿಸ್ಟಿಕ್ ಸೆನ್ಸಸ್ ಆಗಬೇಕು ಹೋಗಿದೆ. ಬಹುಶಃ ನಮ್ಮ ರಾಜ್ಯ ಸರ್ಕಾರ ಬೆಲೆಯನ್ನು ಕೊಡುತ್ತೆ, ಗೌರವನ ಕೊಡುತ್ತೆ ಅಂತಕ್ಕಂಥ ನಮ್ಮದು ಭಾವನೆ. ಇದರ ಜೊತೆಯಲ್ಲಿ ಸ್ವಾಮಿಗಳು ಈಗಾಗಲೇ ಹೇಳಿದ್ರು, ನಮ್ಮದೊಂದು ಧರ್ಮ, ಒಂದು ಕಮ್ಯುನಿಟಿ, ಇದರಲ್ಲಿ ಒಕ್ಕಲಿಗರ ಜೊತೆ ಸುಮಾರು 3-4 ಧರ್ಮಗಳನ್ನ
ಅದೇ ರೀತಿ ವಿವಿಧ ಪಂಗಡಗಳಿಗೂ ಕೂಡ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಸುಮಾರು 40 ಜೊತೆ ಜೋಡಿಸ್ತಕ್ಕಂಥದ್ದು, ಜೊತೆಗೆ ಜೈನ ಧರ್ಮವನ್ನು ಕೂಡ ನಮ್ಮ ಪಂಗಡಗಳ ಜೊತೆಗೆ ಸೇರಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ, ವೈರುಧ್ಯಕ್ಕೆ ಕಾರಣೀಭೂತವಾಗಿರೋದ್ರಿಂದ ಸಮೀಕ್ಷೆಯನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ ಈ ಎಲ್ಲ ನ್ಯೂನತೆಗಳ ಮಧ್ಯದಲ್ಲಿ ಇದೆಲ್ಲ ನೋಡಿ ಪ್ರಜ್ಞಾವಂತ ಸರ್ಕಾರ ಇದನ್ನ ಪರಿಗಣಿಸಿ ಇದನ್ನ ಮುಂದಕ್ಕೆ ಆಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ನಾವು ಒಂದು ರೀತಿಯ ಕರೆ. ಜೊತೆಗೆ ಹೇಳಿದ್ರು, ತೆಲಂಗಾಣದ ಹೇಳಿದ್ರು ಸ್ವಾಮಿಗಳು, ಇಂಟರ್ನಲ್ ರಿಸರ್ವೇಶನ್ ಟೈಮ್ನಲ್ಲಿ ಎಷ್ಟು ದಿನಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಒಂದು 7 ಕೋಟಿ ಜನಸಂಖ್ಯೆಯ ನಾಡಿನಲ್ಲಿ ಸಮಗ್ರವಾದ ವರದಿಯನ್ನ ಸಮೀಕ್ಷೆ ಮಾಡಿಕೊಳ್ಳಬೇಕು, ಇಷ್ಟು ದಿನಗಳು ಬೇಕಾಗಿದೆ ಎಲ್ಲವನ್ನು ಕೂಡ ಮನಗಂಡು ನಾವು ನಮ್ಮ ಭಕ್ತರುಗಳಿಗೆ ಅವೇರ್ನೆಸ್ ಅನ್ನ ಮೂಡಿಸೋದ್ರ ಜೊತೆಯಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜಾಗವನ್ನ ಗೊತ್ತಿರ್ತಕ್ಕಂಥ ಸಮುದಾಯದ ಬಂಧುಗಳಿಗೆ ಗಮನವನ್ನ ಈ ವಿಚಾರಗಳನ್ನ ತಿಳಿಸಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಇವತ್ತು ಅದೇ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಕರೆಯಿಸಿ ಅವರಿಗೆ ಮನದಟ್ಟು ಮಾಡತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ. ಅವರಿಗೂ ಕೂಡ ವಿಚಾರವನ್ನ ತಿಳಿಸಿರೋದ್ರಿಂದ ಅವರೆಲ್ಲರೂ ಕೂಡ ಸಮುದಾಯದ ಮುಖವಾಗಿ ಅವರು ಬಿಸಿನೆಸ್ ಟೈಮ್ನಲ್ಲಿರೋ, ರಾಜಕಾರಣದಲ್ಲಿರೋ, ಇನ್ನೊಂದು ಕ್ಷೇತ್ರದಲ್ಲಿರೋ ಅವರೆಲ್ಲರೂ ಕೂಡ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಅವರಿಗೆ ಎಲ್ಲ ವಿಚಾರಗಳನ್ನ ಮನದಟ್ಟು ಮಾಡಿ ಕಳಿಸಿಕೊಟ್ಟಿದ್ದೇವೆ. ಸಮುದಾಯದ ಶಕ್ತಿಯನ್ನು ಪಡೆಯುವ ಹೊರಹೊಮ್ಮಿದೆ. ಆ ಶಕ್ತಿಯನ್ನು ಈ ವಿಚಾರಕ್ಕೆ ತೊಡಗಿಸಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ಜ್ಞಾನವನ್ನು ಕಳಿಸಿಕೊಟ್ಟಂತೆ ಈ ಸಂದರ್ಭದಲ್ಲಿ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆ 15 ದಿನ ಮುಂದೂಡಬೇಕು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಜಾತಿ ಜನಗಣತಿ ಸಮೀಕ್ಷೆಯನ್ನ 15 ದಿನ ಮುಂದೂಡಬೇಕು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿರುವಂತದ್ದು. ಜಾತಿ ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಿ, ಎಲ್ಲರೂ ಒಕ್ಕಲಿಗ ಬರೆಸಿ ಎಂದು ಅಶೋಕ್ ಮನವಿಯನ್ನ ಮಾಡಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆ 15 ದಿನಗಳ ಕಾಲ ಮುಂದೂಡಬೇಕು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿರುವಂತದ್ದು. ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಿ, ಎಲ್ಲರೂ ಒಕ್ಕಲಿಗ ಬರೆಸಿ ಅಂತ ಅಶೋಕ್ ಮನವಿಯನ್ನ ಮಾಡಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆಯನ್ನ 15 ದಿನಗಳ ಕಾಲ ಮುಂದೂಡಬೇಕು ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ರೀತಿಯಾಗಿ ಜಾತಿ ಜನಗಣತಿ ಸಮೀಕ್ಷೆ ಬಗ್ಗೆ ಕೆಲವರಲ್ಲಿ ಅಸಮಾಧಾನ ಕೂಡ ಉಂಟಾಗಿತ್ತು. ಈ ಕುರಿತು ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರವಾಸಗಳು ಹೋಗಿರ್ತಾರೆ, ಎಲ್ಲರೂ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು. ಎಲ್ಲಾ ಕಾಲಮಲ್ಲೂ ಒಕ್ಕಲಿಗ ಬರ್ಸಿದ್ರೆ ಒಳ್ಳೇದು. ಉಪಜಾತಿಯಲ್ಲೂ ಕೂಡ ಆಗಿಲ್ಲ ಅಂದ್ರೆ ಉಪಜಾತಿಯಲ್ಲಿ ಬರ್ಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ್ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನ ಹೊಡಿಬಾರದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನ ಛಿದ್ರಗೊಳಿಸಬಾರ್ದು. ಈ ತರದ ನಿರ್ಣಯಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೀವಿ. ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಪ್ರವಾಸಗಳು ಹೋಗಿರ್ತಾರೆ, ಎಲ್ಲರೂ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಶೈಕ್ಷಣಿಕ ಆರ್ಥಿಕ ಬದುಕು ತಿಳಿದುಕೊಳ್ಳಲು ಜಾತಿ ಜನಗಣತಿ, ಇದರಲ್ಲಿ ವಿರೋಧ ಮಾಡುವ ವಿಷಯವಾದರೂ ಏನಿದೆ? ಬಿಜೆಪಿ ನಾಯಕರಿಗೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಬದುಕು ಹೇಗಿದೆ ಅಂತ ಅಂದಾಜು ಮಾಡಿಕೊಳ್ಳಿ. ಬಿಜೆಪಿ ನಾಯಕರಿಗೆ ಸಚಿವ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಇರುವ ಜಾತಿಗಳನ್ನೇ ಸಮೀಕ್ಷೆ ಮಾಡ್ತಾ ಇದ್ದೇವೆ, ನಾವು ಬೇರೆ ಜಾತಿಗಳನ್ನ ಹುಟ್ಟು ಹಾಕ್ತಾ ಇಲ್ಲ ಅಂತ ಮಹದೇವಪ್ಪ ಹೇಳಿರುವಂತದ್ದು. ಹಿಂದೂ ಧರ್ಮ ಒಡೆಯುವ ಪ್ರಮೇಯ ನಮಗೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಮಹದೇವಪ್ಪ ಹೇಳಿದ್ದಾರೆ. ಶೈಕ್ಷಣಿಕ ಹಾಗೂ ಆರ್ಥಿಕ ಬದುಕು ತಿಳಿದುಕೊಳ್ಳಲು ಜಾತಿ ಗಣತಿಯನ್ನ ಮಾಡಿರುವಂತದ್ದು, ಇದರಲ್ಲಿ ವಿರೋಧ ಮಾಡೋದಾದ್ರೂ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸದಾ ಕಾಲ ಸ್ವತಂತ್ರಕ್ಕಿಂತ ಮೊದಲೇ ವರ್ಣಾಶ್ರಮ ಧರ್ಮವನ್ನ ಪೋಷಿಸಿಕೊಂಡು ಬಂದಿರುವಂತದ್ದು. ಬದಲಾವಣೆಯನ್ನ ಬಯಸೋದಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ. ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾ ಇದೀವಿ?
ಇಲ್ಲಿ ವಾಸ ಮಾಡ್ತಕ್ಕಂಥ ವಿವಿಧ ಕೋಮಿನ ಜನರು, ಸಮುದಾಯಗಳ ಜನರು, ಅದು ಧರ್ಮದ ಜನರು, ಭಾರತೀಯರು, ಕರ್ನಾಟಕದವರು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕ್ಕೆ, ಯಾರ ಮೇಲೆ ಎತ್ಕಟ್ಟಕ್ಕೋ, ಯಾರನ್ನ ಮೇಲಾಕಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ. ಬಿಜೆಪಿ ಸದಾ ಕಾಲ ಸ್ವತಂತ್ರಕ್ಕಿಂತ ಮೊದಲೇ